5 ವರ್ಷಗಳ ಹಿಂದೆ ಆ ದಿನ ಆಕಾಶಕ್ಕೆ ಕಾಡುಗುಂಗಿನ ಬಣ್ಣವಿತ್ತು. ಮನೆಯ ಮುಂಗೋಡೆಯ ಮೇಲಿರುವ ಕಾಗೆಗಳು ಸಹ ಅಸಾಮಾನ್ಯವಾಗಿ ಮೌನವಾಗಿದ್ದವು. 12 ವರ್ಷದ ಬಾಲಕ ಆನಂದನಿಗೆ ಮಾತ್ರ ಏನೂ ಅರ್ಥವಾಗಲಿಲ್ಲ. ಮನೆಯೊಳಗೆ ಅಪ್ಪ ಮತ್ತು ಅಮ್ಮ ಬಾಗಿಲು ಮುಚ್ಚಿಕೊಂಡು ಗಂಟೆಗಟ್ಟಲೆ ಒಳಗಿದ್ದರು. ಮಧ್ಯೆ ಮಧ್ಯೆ ಅಪ್ಪನ ತೆಳುವಾದ ಕಣ್ಣೀರಿನ ಧ್ವನಿಗಳು ಹೊರಗೆ ತೇಲಿ ಬಂದವು. ಅಮ್ಮ, ನನಗೆ ಹಸಿವಾಗಿದೆ ಎಂದು ಅವನು ಬಾಗಿಲಿಗೆ ತಟ್ಟಿ ಕರೆದನು. ಯಾವುದೇ ಉತ್ತರವಿರಲಿಲ್ಲ. ಹೊರಗಿನ ಮನೆಗಳಿಂದ ಜನರು ಒಳಗೆ ನೋಡಲು ಪ್ರಾರಂಭಿಸಿದ್ದರು. ಅವರ ಕಣ್ಣುಗಳಲ್ಲಿ ಕರುಣೆಯೂ ಭಯವೂ ಮಿಶ್ರವಾಗಿದ್ದವು. ಸುರಕ್ಷಾ ಬ್ಯಾಂಕ್ನ ಬಿಳಿಯ ಜೀಪ್ ಇನ್ನೂ ಮನೆಯ ಮುಂಭಾಗದ ಕಿರುದಾರಿಯಲ್ಲಿ ನಿಂತಿತ್ತು. ಅದರಿಂದ ಇಳಿದ 2 ವ್ಯಕ್ತಿಗಳು ಅಪ್ಪನೊಂದಿಗೆ ಬೆದರಿಕೆಯ ಸ್ವರದಲ್ಲಿ ಮಾತನಾಡುವುದನ್ನು ಆನಂದನು ಬೆಳಿಗ್ಗೆ ಕಂಡಿದ್ದನು. ಜಪ್ತಿ, ಪೊಲೀಸ್, ನಾಚಿಕೆ ಎಂಬ ಪದಗಳು ಅವನ ಕಿವಿಗಳಿಗೆ ತಾಕಿ ಚೆಲ್ಲಾಡಿ ಹೋಗಿದ್ದವು. ಹಠಾತ್ತನೆ ಅದು ಸಂಭವಿಸಿತು. ಮನೆಯ ಮುಚ್ಚಿದ ಕಿಟಕಿಯ ಮೂಲಕ ಕಿತ್ತಳೆ ಬಣ್ಣದ ಬೆಳಕು ಹೊರಗೆ ಚೆಲ್ಲಿತು. ಜೊತೆಗೆ ಮಾನವನ ಚರ್ಮ ಕರಿಯುವ ತೀಕ್ಷ್ಣವಾದ ವಾಸನೆಯು. ಜನರ ಕೂಗಾಟ ಜೋರಾಯಿತು. ಯಾರೋ ಬಾಗಿಲನ್ನು ಒಡ್ಡಿ ತೆಗೆಯಲು ಪ್ರಯತ್ನಿಸುತ್ತಿದ್ದರು. ಬಾಗಿಲು ತೆರೆದಾಗ ಆನಂದನ ಕಣ್ಣುಗಳು ಕಂಡ ದೃಶ್ಯ ಅವನ ಲೋಕವನ್ನೇ ಕೊನೆಗೊಳಿಸಿತು. ಅವನ ಅಪ್ಪ ಮತ್ತು ಅಮ್ಮ ಒಂದೇ ಬೆಂಕಿಯ ಗೋಳವಾಗಿ ರೂಪಾಂತರಗೊಂಡಿದ್ದರು. ಅವರು ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಂಡಿದ್ದರು, ನೋವಿನ ಆಳದಲ್ಲೂ ಬೇರ್ಪಡಲು ಇಚ್ಛೆಯಿಲ್ಲದಂತೆ. ಆ ಬೆಂಕಿಯ ಗೋಳದಿಂದ ಉಕ್ಕಿದ ತೆಳುವಾದ ಕೂಗು ಆನಂದನ ಕಿವಿಗಳಲ್ಲಿ ಗುಂಗಿತು. ಆನಂತರ ಎಲ್ಲವೂ ನಿಶ್ಶಬ್ದವಾಯಿತು. ಜನರು ಆನಂದನನ್ನು ಎಳೆದು ದೂರಕ್ಕೆ ಕೊಂಡೊಯ್ದರು. ಪೊಲೀಸರು ಬಂದರು. ಆಂಬ್ಯುಲೆನ್ಸ್ನ ಸೈರನ್ ಧ್ವನಿಸಿತು. ಕರಿಗುಂಗಿದ ಆ ಮನೆಯ ಮುಂಗೋಡಿಯಲ್ಲಿ ನಿಂತು ಆನಂದನು ಒಂದೇ ಒಂದು ದೃಶ್ಯವನ್ನು ಕಂಡನು. ಗೇಟಿನಾಚೆ ಭಾವರಹಿತವಾಗಿ ನಿಂತಿರುವ ಬ್ಯಾಂಕ್ ಮ್ಯಾನೇಜರ್ ವರ್ಗೀಸ್ನ ಮುಖ. ಅವನ ಕಣ್ಣುಗಳಲ್ಲಿ ಕರುಣೆಯ ಒಂದು ಕಿಂಚಿತ್ ಕೂಡ ಇರಲಿಲ್ಲ. ಬದಲಿಗೆ ಒಂದು ಕೆಲಸವನ್ನು ಸೊಗಸಾಗಿ ಮುಗಿಸಿದ ತಣ್ಣನೆಯ ತೃಪ್ತಿ ಮಾತ್ರ. ಆ ಕ್ಷಣದಲ್ಲಿ ಆನಂದನೊಳಗಿನ ಮಗು ಸತ್ತಿತು. ಅಲ್ಲಿ ಸೇಡಿನ ಒಂದು ಕಿಡಿ ಉರಿಯಲು ಆರಂಭವಾಯಿತು. ಕಾಲಾಂತರದಲ್ಲಿ ಆ ಕಿಡಿಯನ್ನು ಊದಿ ಬೆಂಕಿಯ ಗುಡ್ಡೆಯಾಗಿ ಮಾರ್ಪಡಿಸುವುದೆಂದು ವರ್ಗೀಸ್ಗೂ ಲೋಕಕ್ಕೂ ತಿಳಿದಿರಲಿಲ್ಲ. ಕೊಚ್ಚಿಯ ನಗರದ ಒಡ್ಡೋಡಾಟದೊಳಗೆ ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್ ಆಗಿ ಆನಂದ ಮತ್ತೆ ಬಂದಾಗ ಯಾರೂ ಅವನನ್ನು ಗುರುತಿಸಲಿಲ್ಲ. ಹಳೆಯ ಆ 12 ವರ್ಷದ ಬಾಲಕನ ನೆರಳು ಕೂಡ ಅವನಲ್ಲಿ ಇರಲಿಲ್ಲ. ವರ್ಷಗಳು ಅವನನ್ನು ಬದಲಾಯಿಸಿದ್ದವು. ಭಾರತೀಯ ಸೇನೆಯ ಪಾರಾ ಸ್ಪೆಷಲ್ ಫೋರ್ಸ್ನ ಕಠಿಣ ತರಬೇತಿಯು ಅವನ ದೇಹವನ್ನು ಒಂದು ಶಸ್ತ್ರವನ್ನಾಗಿ ಮಾಡಿತ್ತು. ಅವನ ಕಣ್ಣುಗಳಿಗೆ ಈಗ ಒಂದು ಗಿಡುಗನ ಕಾಠಿಣ್ಯವಿತ್ತು. ಮೌನವಾಗಿ ಗಮನಿಸಲು ಮತ್ತು ಕತ್ತಲೆಯಲ್ಲಿ ಬೇಟೆಯಾಡಲು ಅವನು ಕಲಿತಿದ್ದನು. ಅವನ ಈಗಿನ ವಾಸಸ್ಥಾನ ನಗರದ ಹಿಂಭಾಗದಲ್ಲಿ ಯಾರೂ ಗಮನಿಸದ ಒಂದು ಚಿಕ್ಕ ಕೊಠಡಿಯಲ್ಲಿತ್ತು. ಅಲ್ಲಿ ಅವನ ಹಳೆಯ ವಸ್ತುಗಳ ಜೊತೆಗೆ ಒಂದೇ ಒಂದು ನಿಧಿಯಿತ್ತು, ಅಪ್ಪನ ಹಳೆಯ ಡೈರಿ. ಧೂಳಿನಿಂದ ಕೂಡಿದ ಆ ಕಾಗದದ ಹಾಳೆಗಳಲ್ಲಿ ಸುರಕ್ಷಾ ಬ್ಯಾಂಕ್ನ ವಂಚನೆಯ ಕಥೆಯನ್ನು ಸಂಖ್ಯೆಯಿಂದ ದಾಖಲಿಸಲಾಗಿತ್ತು. ನಿಜವಾದ ಸಾಲದ ಮೊತ್ತ, ಅವರು ಕೃತಕವಾಗಿ ಸೇರಿಸಿದ ಸಂಖ್ಯೆಗಳು, ಬೆದರಿಕೆಯ ದಿನಾಂಕಗಳು, ಮ್ಯಾನೇಜರ್ ವರ್ಗೀಸ್ ಮತ್ತು ಲೋನ್ ಆಫೀಸರ್ ಮುರಗನ್ರ ಹೆಸರುಗಳು. ಆ ಡೈರಿಯೇ ಅವನ ಭಗವದ್ಗೀತೆಯಾಗಿತ್ತು, ಅವನ ಸೇಡಿನ ವೇದ ಪುಸ್ತಕ. ಹಗಲಿನ ವೇಳೆಯಲ್ಲಿ ಕ್ವಿಕ್ ಡೆಲಿವರಿಯ ಕೆಂಪು ಟೀ ಶರ್ಟ್ ಧರಿಸಿ ಅವನು ನಗರದಾದ್ಯಂತ ಬೈಕ್ ಓಡಿಸುತ್ತಿದ್ದನು. ಪ್ರತಿಯೊಂದು ಕಟ್ಟಡವನ್ನೂ ಪ್ರತಿಯೊಂದು ರಸ್ತೆಯನ್ನೂ ಅವನು ಮನಸ್ಸಿನಲ್ಲಿ ಗುರುತಿಸಿಕೊಂಡನು. ಆದರೆ ಅವನ ನಿಜವಾದ ಗುರಿ ಬೇರೆಯದಾಗಿತ್ತು. ತನ್ನ ಶತ್ರುಗಳನ್ನು ಅಧ್ಯಯನ ಮಾಡುವುದು. ಅವರ ಜೀವನ ವಿಧಾನ, ಅವರ ದೌರ್ಬಲ್ಯಗಳು, ಅವರ ಭಯಗಳು. ಅವನ ಪಟ್ಟಿಯಲ್ಲಿನ ಮೊದಲ ಹೆಸರು ಸ್ಪಷ್ಟವಾಗಿತ್ತು, ಮುರಗನ್. ಆಗ ಲೋನ್ ಆಫೀಸರ್ ಆಗಿದ್ದ ಮನೆಗೆ ಬಂದು ಅಪ್ಪ ಮತ್ತು ಅಮ್ಮನನ್ನು ಅವಮಾನಿಸಿದ ಆ ಮುರಗನ್ ಈಗ ಒಂದು ಚಿಕ್ಕ ಬ್ಲೇಡ್ ಕಂಪನಿಯನ್ನು ನಡೆಸುತ್ತಿದ್ದನು. ಸುರಕ್ಷಾ ಬ್ಯಾಂಕ್ನಿಂದ ಕಲಿತ ಪಾಠಗಳನ್ನು ಅವನು ತನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿದ್ದನು. ಬಡವರಿಗೆ ಹಣವನ್ನು ಸಾಲ ಕೊಟ್ಟು ಅದಕ್ಕೆ 10 ಪಟ್ಟು ಬಡ್ಡಿಯನ್ನು ವಿಧಿಸಿ ಅವನು ದಪ್ಪಗಾಗಿದ್ದನು. ಅವನ ಕಚೇರಿ ಒಂದು ಹಳೆಯ ಕಟ್ಟಡದ ಮೇಲೆ ಇತ್ತು. ಸಂಜೆಯ ವೇಳೆಯಲ್ಲಿ ಒಬ್ಬನೇ ಕುಳಿತು ಮದ್ಯ ಸೇವಿಸುವ ಅಭ್ಯಾಸ ಅವನಿಗಿತ್ತು. ಆನಂದನು ದಿನಗಟ್ಟಲೆ ಅವನನ್ನು ಗಮನಿಸಿದನು. ಅವನ ಬೈಕ್ ಆಗಾಗ ಮುರುಗನ್ ಕಚೇರಿಯ ಕೆಳಗಿರುವ ಚಾಯ್ ಅಂಗಡಿಯಲ್ಲಿ ನಿಲ್ಲಿಸಲಾಗಿತ್ತು. ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್, ಯಾರಿಗೂ ಸಂಶಯವಿರಲಿಲ್ಲ. ಮುರಗನ್ ಯಾವಾಗ ಬರುತ್ತಾನೆ, ಯಾವಾಗ ಹೋಗುತ್ತಾನೆ, ಯಾರನ್ನೆಲ್ಲ ಭೇಟಿಯಾಗುತ್ತಾನೆ ಎಂಬುದನ್ನು ಆನಂದನು ಕಂಠಪಾಠ ಮಾಡಿಕೊಂಡನು.
ಮುರಗನ್ನ ದೊಡ್ಡ ಭಯವೇನೆಂದು ಆನಂದನಿಗೆ ತಿಳಿಯಿತು. ಅವನಿಗೆ ಕತ್ತಲೆಯ ಭಯವಿತ್ತು. ಕಚೇರಿಯಿಂದ ರಾತ್ರಿ ತಡವಾಗಿ ಹೊರಡುವಾಗ ಕಾರಿಡಾರ್ನ ದೀಪಗಳನ್ನು ಆನ್ ಮಾಡಿಯೇ ಅವನು ನಡೆಯುತ್ತಿದ್ದನು. ಸೇಡಿಗೆ ಸಮಯ ಸನಿಹವಾಗುತ್ತಿರುವುದನ್ನು ಆನಂದನು ಅರಿತನು. ಅವನ ರಕ್ತನಾಳಗಳಲ್ಲಿ ರಕ್ತವು ಒಂದು ರೋಮಾಂಚಕಾರಿಯಂತೆ ಹರಿಯಿತು. ಒಂದು ಸೋಮವಾರ ರಾತ್ರಿ ಮುರಗನ್ ಲೆಕ್ಕಪತ್ರಗಳನ್ನು ಮುಚ್ಚಿಟ್ಟು ವಿಸ್ಕಿಯನ್ನು ಗ್ಲಾಸ್ಗೆ ಸುರಿಯುತ್ತಿದ್ದನು. ಆಗಲೇ ಅವನ ಮೊಬೈಲ್ ಫೋನ್ ಮೊನಗಿತು. ಅಪರಿಚಿತ ಸಂಖ್ಯೆ. ಹಲೋ, ಅವನು ಸೋಮಾರಿಯಾಗಿ ಕೇಳಿದನು. ಮತ್ತೊಂದು ತುದಿಯಲ್ಲಿ ಗಂಭೀರವಾದ ಮೌನ. ಆನಂತರ ಕಿವಿಗೆ ಕಟ್ಟಿಹಾಕುವ ಶಬ್ದ. ಒಂದು ಕಡ್ಡಿಯನ್ನು ಉರಿಯುವ ಶಬ್ದ. ಮುರುಗನ್ ಗಾಬರಿಗೊಂಡನು. ಯಾರದು ಇದು? ಯಾವುದೇ ಉತ್ತರವಿರಲಿಲ್ಲ. ಫೋನ್ ಕಟ್ ಆಯಿತು. ಅದೊಂದು ಆರಂಭವಷ್ಟೇ. ಮರುದಿನ ಬೆಳಿಗ್ಗೆ ತನ್ನ ಕಾರನ್ನು ತೆರೆದಾಗ ಮುರಗನ್ನ ತಲೆ ತಿರುಗಿತು. ಕೆರಿಯುವ ಕಿರಾಸಿನ್ ವಾಸನೆ. ಕಾರಿನ ಒಳಭಾಗವೆಲ್ಲವೂ ಆ ವಾಸನೆಯಿಂದ ತುಂಬಿತ್ತು. ಅವನು ಭಯದಿಂದ ಸುತ್ತಲೂ ನೋಡಿದನು. ಯಾರೂ ಇರಲಿಲ್ಲ. ಆ ದಿನ ಕಚೇರಿಗೆ ತಲುಪಿದಾಗ ಮೇಜಿನ ಮೇಲೆ ಒಂದು ಹಳೆಯ ಪತ್ರಿಕೆಯ ಕಟಿಂಗ್. 15 ವರ್ಷಗಳ ಹಿಂದೆ ಒಂದು ಕುಟುಂಬವು ಬ್ಯಾಂಕ್ನ ಜಪ್ತಿ ಬೆದರಿಕೆಯಿಂದ ಬೆಂಕಿ ಕೊಟ್ಟು ಸತ್ತ ಸುದ್ದಿ. ಸುದ್ದಿಯ ಕೆಳಗೆ ಕೆಂಪು ಶಾಯಿಯಲ್ಲಿ ಯಾರೋ ಇಂತೆಂದು ಬರೆದಿದ್ದರು, ನಾವು ಬರುತ್ತಿದ್ದೇವೆ. ಮುರಗನ್ನ ಧೈರ್ಯ ಕುಸಿಯಿತು. ಅವನಿಗೆ ನಿದ್ದೆ ಕಳೆದುಕೊಂಡಿತು. ಪ್ರತಿಯೊಂದು ನೆರಳಿನಲ್ಲೂ ಅವನು ಯಾರನ್ನೋ ನಿರೀಕ್ಷಿಸಿದನು. ಪ್ರತಿಯೊಂದು ಫೋನ್ ಕರೆಯಲ್ಲೂ ಅವನು ಆ ಕಡ್ಡಿಯ ಉರಿಯುವ ಶಬ್ದವನ್ನು ಕೇಳಿದನು. ಶುಕ್ರವಾರ ರಾತ್ರಿ ಕಚೇರಿಯಿಂದ ಕಂಪನದಿಂದ ಹೊರನಡೆದ ಮುರಗನ್ ಕಾರಿಡಾರ್ನ ಲೈಟ್ನ ಸ್ವಿಚ್ ಒತ್ತಿದನು. ಅದು ಉರಿಯಲಿಲ್ಲ. ಕಾರಿಡಾರ್ನಲ್ಲಿ ಕಡುಗತ್ತಲೆ. ಭಯವು ಅವನ ಬೆನ್ನಿಗೆ ಮಿಂಚಿನಂತೆ ಓಡಿತು. ಅವನು ಮೊಬೈಲ್ನ ಫ್ಲಾಶ್ ಲೈಟ್ ಆನ್ ಮಾಡಿದನು. ಆ ಬೆಳಕಿನಲ್ಲಿ ಕಾರಿಡಾರ್ನ ಕೊನೆಯಲ್ಲಿ ಒಂದು ನೆರಳಿನ ರೂಪವು ನಿಂತಿರುವುದನ್ನು ಅವನು ಕಂಡನು. ಎತ್ತರವಾದ, ಗಟ್ಟಿಮುಟ್ಟಾದ ಒಂದು ರೂಪ. ಯಾರದು? ಮುರಗನ್ನ ಧ್ವನಿ ಗಂಟಲಿನಲ್ಲಿ ಸಿಕ್ಕಿಕೊಂಡಿತು. ನೆರಳು ಕದಲಲಿಲ್ಲ. ಬದಲಿಗೆ ಆ ರೂಪವು ಕೈಯಲ್ಲಿರುವ ಕಡ್ಡಿಯನ್ನು ಉರಿಯಿತು. ಆ ಚಿಕ್ಕ ಬೆಳಕಿನಲ್ಲಿ ಆನಂದನ ಮುಖವನ್ನು ಮುರಗನ್ ಒಂದು ಕ್ಷಣ ಕಂಡನು. ಆ ಕಣ್ಣುಗಳಲ್ಲಿನ ಉರಿಯುವ ಸೇಡನ್ನು ಕಂಡು ಮುರಗನ್ ಭಯದಿಂದ ಕೂಗಿದನು. ಅವನು ತಿರುಗಿ ಓಡಲು ಪ್ರಯತ್ನಿಸಿದನು. ಆದರೆ ಕಾಲುಗಳು ನೆಲಕ್ಕೆ ಜಗ್ಗಲಿಲ್ಲ. ಆನಂದನು ಶಾಂತವಾದ ಹೆಜ್ಜೆಗಳೊಂದಿಗೆ ಅವನ ಬಳಿಗೆ ನಡೆದನು. ಅವನ ಕೈಯಲ್ಲಿ ಕಿರಾಸಿನ್ ತುಂಬಿದ ಒಂದು ಚಿಕ್ಕ ಬಾಟಲಿ ಇತ್ತು. ನನ್ನ ಅಪ್ಪ ಮತ್ತು ಅಮ್ಮ ಅನುಭವಿಸಿದ ಭಯ. ಅದರ ಒಂದಂಶವಾದರೂ ನೀನು ತಿಳಿಯಬೇಕು. ಆನಂದನ ಧ್ವನಿಯು ಆ ಕಾರಿಡಾರ್ನಲ್ಲಿ ಮಂತ್ರದಂತೆ ಮೊನಗಿತು. ಮುರಗನ್ನ ಕೂಗು ಯಾರೂ ಕೇಳಲಿಲ್ಲ. ಆ ರಾತ್ರಿ ನಗರವು ಮತ್ತೊಂದು ಸಾಮಾನ್ಯ ರಾತ್ರಿಗೆ ಮಲಗಲು ಹೋಗುವಾಗ ಸೇಡಿನ ಮೊದಲ ಅಧ್ಯಾಯವು ರಕ್ತ ಮತ್ತು ಬೆಂಕಿಯಿಂದ ಬರೆಯಲ್ಪಟ್ಟಿತು. ಮುಂದುವರಿಕೆ. ಮುರಗನ್ನ ಕರಿಗೊಂಗಿದ ಶವವನ್ನು ಪೊಲೀಸರು ಕಂಡುಕೊಂಡಾಗ ಬೆಳಗಾಗಿತ್ತು. ಆ ದೃಶ್ಯವನ್ನು ಕಂಡು ಅನುಭವಿಗಳಾದ ಪೊಲೀಸರು ಕೂಡ ಒಂದು ಕ್ಷಣಮುಖವನ್ನು ತಿರುಗಿಸಿದರು. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಜಕರಿಯಾ ಕ್ರೈಮ್ ಸೀನ್ಗೆ ನಡೆದು ಬಂದಾಗ ವಾತಾವರಣದಲ್ಲಿ ಇನ್ನೂ ಕರಿಗೊಂಗಿದ ಮಾಂಸದ ವಾಸನೆ ತಂಗಿತ್ತು. ಜಕರಿಯಾ ಸಾಮಾನ್ಯ ಪೊಲೀಸ್ ಅಧಿಕಾರಿಯಾಗಿರಲಿಲ್ಲ. ಕಳ್ಳನ ಮನಸ್ಸನ್ನು ಓದುವ ಸಾಮರ್ಥ್ಯವಿರುವ ಸೂಕ್ಷ್ಮವಾದ ಕಣ್ಣುಗಳಿರುವ ಒಬ್ಬ ಬೇಟೆಗಾರನಾಗಿದ್ದನು. ಅವನು ಶವದ ಬಳಿಗೆ ಕುಳಿತನು. ಸರ್, ಇದು ಸಾಮಾನ್ಯ ಕೊಲೆಯಲ್ಲ. ಏನೋ ಸೇಡಿನ ವಾಸನೆ ಇದೆ, ಒಬ್ಬ ಕಿರಿಯ ಅಧಿಕಾರಿಯು ಹೇಳಿದನು. ಜಕರಿಯಾ ಏನನ್ನೂ ಮಾತನಾಡಲಿಲ್ಲ. ಅವನ ಕಣ್ಣುಗಳು ಕೊಠಡಿಯಾದ್ಯಂತ ಸಂಚರಿಸಿದವು. ಮೇಜಿನ ಮೇಲೆ ಚೆಲ್ಲಾಡಿದ್ದ ಕಾಗದಗಳ ನಡುವೆ ಆ ಹಳೆಯ ಪತ್ರಿಕೆಯ ಕಟಿಂಗ್ ಅವನಿಗೆ ಸಿಕ್ಕಿತು. ನಾವು ಬರುತ್ತಿದ್ದೇವೆ. ಕೆಂಪು ಶಾಯಿಯಲ್ಲಿನ ಆ ಎಚ್ಚರಿಕೆಯು ಅವನ ಒಡಲನ್ನು ಸುಕ್ಕುಗಟ್ಟಿಸಿತು. ಈ ಸುದ್ದಿಯಲ್ಲಿನ ಕೇಸ್ ಫೈಲ್ ತಕ್ಷಣ ನನ್ನ ಟೇಬಲ್ಗೆ ಬರಬೇಕು, ಜಕರಿಯಾ ಆದೇಶಿಸಿದನು. 15 ವರ್ಷಗಳ ಹಿಂದಿನ ಒಂದು ಆತ್ಮಹತ್ಯೆ. ಇದಕ್ಕೂ ಈ ಕೊಲೆಗೂ ಏನು ಸಂಬಂಧ? ಅವನು ಕೊಠಡಿಯಿಂದ ಹೊರಬಂದನು. ಕಾರಿಡಾರ್ನ ಕರಿಗುಂಗಿದ ಗೋಡೆಯ ಮೇಲೆ ಅವನು ಬೆರಳಾಡಿಸಿದನು. ಕಿರಾಸಿನ್ನ ತೆಳುವಾದ ವಾಸನೆ ಇನ್ನೂ ಅಲ್ಲಿತ್ತು. ಕೊಂದವನು ಒಬ್ಬ ವೃತ್ತಿಪರನಾಗಿದ್ದಾನೆ. ಯಾವುದೇ ಸಾಕ್ಷಿಯನ್ನೂ ಬಿಟ್ಟಿಲ್ಲ. ಆದರೆ ಅವನು ನಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾನೆ. ಜಕರಿಯಾ ತನ್ನೊಂದಿಗೆ ತಾನೇ ಮಾತನಾಡಿಕೊಂಡನು. ಅವನಿಗೆ ಒಂದು ಕತೆ ಹೇಳಲಿದೆ, ರಕ್ತದಿಂದ ಬರೆಯಲಾದ ಕತೆ.
ನಗರದ ಇನ್ನೊಂದು ಮೂಲೆಯಲ್ಲಿ ನಿವೃತ್ತ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರನ್ ಪತ್ರಿಕೆಯನ್ನು ಓದುತ್ತಿದ್ದನು. ಮುರುಗನ್ನ ಕೊಲೆಯ ಸುದ್ದಿಯನ್ನು ಕಂಡಾಗ ಅವನ ಕೈಗಳು ನಡುಗಿದವು. ಸುದ್ದಿಯಲ್ಲಿನ 15 ವರ್ಷಗಳ ಹಳೆಯ ಆತ್ಮಹತ್ಯೆ ಎಂಬ ಭಾಗವು ಅವನ ಕಣ್ಣಿಗೆ ಬಿತ್ತು. ಆ ಕೇಸ್ ಚಂದ್ರನ್ಗೆ ನೆನಪಿತ್ತು. ಆಗ ಸ್ಟೇಷನ್ನಲ್ಲಿ ಹೊಸದಾಗಿ ಚಾರ್ಜ್ ತೆಗೆದುಕೊಂಡ ಯುವಕನಾಗಿದ್ದನು. ಆ ದಂಪತಿಗಳ ಕರಿಗುಂಗಿದ ಶವಗಳು, ಮುಂಗೋಡೆಯಲ್ಲಿ ಭಯದಿಂದ ನಡುಗುತ್ತಿದ್ದ ಆ 12 ವರ್ಷದ ಬಾಲಕನ ಮುಖ, ಅವನ ನಿದ್ದೆಯನ್ನು ಕೆಡಿಸಿದ ರಾತ್ರಿಗಳು ಇದ್ದವು. ಬ್ಯಾಂಕ್ನ ಕಡೆಯಿಂದಲೇ ತಪ್ಪಾಗಿತ್ತೆಂದು ಅವನಿಗೆ ಖಾತ್ರಿಯಿತ್ತು. ಆದರೆ ಮೇಲಿನಿಂದ ಒತ್ತಡವಿತ್ತು. ಕೇಸ್ ಒಂದು ಸಾಮಾನ್ಯ ಆತ್ಮಹತ್ಯೆ ಎಂದು ಬರೆಯಲ್ಪಟ್ಟು ಫೈಲ್ ಮುಚ್ಚಲಾಯಿತು. ಆ ಹುಡುಗ ಆನಂದ ಈಗ ಎಲ್ಲಿರಬಹುದು? ಚಂದ್ರನ್ ಯೋಚಿಸಿದನು. ಮುರುಗನ್ನ ಕೊಲೆಯ ರೀತಿಯು ಅವನ ಒಳಗೆ ಒಂದು ಭಯವನ್ನು ಕೆದಕಿತು. ಇದು ಯಾದೃಚ್ಛಿಕವಲ್ಲ. ಆ ಹುಡುಗ ಮರಳಿ ಬಂದಿದ್ದಾನೆ, ನ್ಯಾಯವನ್ನು ನಡೆಸಲು. ಪೊಲೀಸನಾಗಿದ್ದರೂ ತಾನೂ ಮಾಡಲಾಗದ ನ್ಯಾಯ. ಚಂದ್ರನ್ನ ಒಳಗೆ ಕೊರಗು ತಲೆ ಎತ್ತಿತು. ಅವನು ತನ್ನ ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ತೆರೆದು ಧೂಳಿನಿಂದ ಕೂಡಿದ ಒಂದು ಫೈಲ್ನು ಹೊರತೆಗೆದನು. ಆಗ ರಹಸ್ಯವಾಗಿ ನಕಲು ಮಾಡಿಟ್ಟ ಕೆಲವು ದಾಖಲೆಗಳು, ಸುರಕ್ಷಾ ಬ್ಯಾಂಕ್ನ ವಂಚನೆಗಳಿಗೆ ಬೆರಳು ತೋರಿಸುವ ಕೆಲವು ಕಾಗದದ ತುಂಡುಗಳು. ಅವನನ್ನು ಕಂಡುಕೊಳ್ಳಬೇಕು ಚಂದ್ರನ್ ನಿರ್ಧರಿಸಿದನು. ಅವನು ಮುಂದಿನ ತಪ್ಪನ್ನು ಮಾಡುವ ಮೊದಲು. ವರ್ಗೀಸ್ ಈಗ ನಗರದ ಪ್ರಸಿದ್ಧ ವ್ಯಾಪಾರಿಯಾಗಿದ್ದನು. ವರ್ಗೀಸ್ ಗ್ರೂಪ್ ಆಫ್ ಕಂಪನೀಸ್ನ ಅಧಿಪತಿಯಾಗಿದ್ದನು. ನಗರದ ಅತಿದೊಡ್ಡ ಬಂಗಲೆಯೊಂದರಲ್ಲಿ ವಾಸವಾಗಿದ್ದನು. ಪ್ರೀತಿಯಿಂದ ಕೂಡಿದ ಒಂದು ಭಾರ್ಯ ಮತ್ತು +2ನಲ್ಲಿ ಓದುತ್ತಿರುವ ಏಕೈಕ ಮಗಳು ದಿಯಾ. ಅವನ ಲೋಕವು ಸಂತೋಷದಿಂದ ತುಂಬಿತ್ತು. ಮುರುಗನ್ನ ಮರಣದ ಸುದ್ದಿಯನ್ನು ಅವನು ಓದಿದ್ದು ಬೆಳಗಿನ ಉಪಾಹಾರದ ಸಮಯದಲ್ಲಿ. ಸುದ್ದಿಯನ್ನು ಕಂಡಾಗ ಅವನ ಒಳಗೆ ಒಂದು ತಣ್ಣಗೆ ಒಡ್ಡಿತು. ಮುರುಗನ್, ಬಡ್ಡಿ, ಕರಿಗುಂಗಿದ ಶವ, ಏನೆಂತವೋ ನೆನಪುಗಳು ಅವನನ್ನು ಅಸ್ವಸ್ಥಗೊಳಿಸಿದವು. ಏನಾಯಿತು ಪಪ್ಪ? ದಿಯಾ ಕೇಳಿದಳು. ಏನಿಲ್ಲ ಮಗಳೇ, ವರ್ಗೀಸ್ ಕೃತಕವಾದ ಒಂದು ನಗೆಯೊಂದಿಗೆ ಹೇಳಿದನು. ವ್ಯಾಪಾರದವೋ? ಅಸಿಸ್ಟೆಂಟ್ ಕಮಿಷನರ್ ಜಕರಿಯಾನ ಕಚೇರಿಯಲ್ಲಿ 15 ವರ್ಷಗಳ ಹಿಂದಿನ ಆತ್ಮಹತ್ಯೆಯ ಫೈಲ್ ತೆರೆದಿಡಲಾಗಿತ್ತು. ಸಾರ್, ಆ ದಂಪತಿಗೆ ಒಬ್ಬ ಮಗನಿದ್ದ, ಆನಂದ್. ಘಟನೆಯ ನಂತರ ಅವನನ್ನು ಒಂದು ಅನಾಥಾಶ್ರಮಕ್ಕೆ ಕಳುಹಿಸಲಾಯಿತು. ಆದರೆ 16ನೇ ವಯಸ್ಸಿನಲ್ಲಿ ಅವನು ಅಲ್ಲಿಂದ ಓಡಿ ಹೋದ. ಒಬ್ಬ ಇನ್ಸ್ಪೆಕ್ಟರ್ ವರದಿ ಮಾಡಿದ. ಅವನ ಬಗ್ಗೆ ನಂತರ ಏನಾದರೂ ಮಾಹಿತಿ? ಜಕರಿಯಾ ಕೇಳಿದ. ಇದೆ ಸಾರ್. ಅದೇ ಅತ್ಯಂತ ವಿಚಿತ್ರವಾದ ವಿಷಯ. ಅವನು ನಂತರ ಭಾರತೀಯ ಸೇನೆಗೆ ಸೇರಿದ. ಪಾರಾ ಸ್ಪೆಷಲ್ ಫೋರ್ಸ್ಗೆ ಕಮಾಂಡೋ ತರಬೇತಿ ಪಡೆದವನು. ಆದರೆ 3 ವರ್ಷಗಳ ಹಿಂದೆ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕಾಣೆಯಾದನೆಂದು ದಾಖಲೆಗಳು ಹೇಳುತ್ತವೆ. ಪ್ರಿಸ್ಯೂಮ್ ಡೆಡ್. ಜಕರಿಯಾನ ಕಣ್ಣುಗಳು ಹೊಳೆದವು. ಸತ್ತಿಲ್ಲ. ಅವನು ಮರಳಿ ಬಂದಿದ್ದಾನೆ. ತರಬೇತಿ ಪಡೆದ ಕೊಲೆಗಾರ. ಅವನು ಗುರಿಯ ಪಟ್ಟಿಯಲ್ಲಿ ಇನ್ನೂ ಹೆಸರುಗಳಿವೆ. ಅದೇ ಸಮಯದಲ್ಲಿ ನಿವೃತ್ತ ಕಾನ್ಸ್ಟೇಬಲ್ ಚಂದ್ರನ್ ತನ್ನ ಹಳೆಯ ಸಂಪರ್ಕಗಳನ್ನು ಬಳಸಿಕೊಂಡು ಆನಂದನ ಬಗ್ಗೆ ವಿಚಾರಿಸುತ್ತಿದ್ದ. ಅವನ ಸೇನಾ ಹಿನ್ನೆಲೆ ಅವನನ್ನು ಆಶ್ಚರ್ಯಗೊಳಿಸಿತು. ಅವನು ಕೇವಲ ಮಗುವಲ್ಲ, ಒಬ್ಬ ಅಪಾಯಕಾರಿ ವ್ಯಕ್ತಿ. ವರ್ಗೀಸ್ನೇ ಅವನ ಮುಂದಿನ ಗುರಿಯೆಂದು ಚಂದ್ರನ್ಗೆ ಖಾತರಿಯಿತ್ತು. ಅವನು ಒಂದು ನಿರ್ಧಾರ ಕೈಗೊಂಡ. ವರ್ಗೀಸ್ನನ್ನು ನೇರವಾಗಿ ಭೇಟಿಯಾಗಿ ಎಚ್ಚರಿಕೆ ನೀಡಬೇಕು. ಒಂದು ವೇಳೆ ಅದು ಆನಂದನನ್ನು ಹಿಂದೆ ಸರಿಸಬಹುದು. ವರ್ಗೀಸ್ನ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿದಿತ್ತು. ಒಂದು ರಾತ್ರಿ ಅವನ ಬೆಡ್ರೂಮ್ನ ಸ್ಪೀಕರ್ಗಳಿಂದ ಒಬ್ಬ ಮಗುವಿನ ಕೀರಲಾದ ಅಳಲಿನ ಶಬ್ದ ಕೇಳಿಸಿತು. ಅದು ಕ್ರಮೇಣ ಒಂದು ಗುಂಪಿನ ಕೂಗಿನಂತಾಯಿತು. ಅದರ ಜೊತೆಗೆ ಬೆಂಕಿಯ ಜ್ವಾಲೆಯ ಶಬ್ದವು. ವರ್ಗೀಸ್ ಭಯದಿಂದ ಕಿರುಚಿಕೊಂಡ. ಅವನು ಇಲ್ಲಿದ್ದಾನೆ. ಅವನು ನನ್ನ ಮನೆಯೊಳಗಿದ್ದಾನೆ. ಅವನು ಕೂಗಾಡಿದ. ಅವನ ಪತ್ನಿಯೂ ಮಗಳು ಓಡಿ ಬಂದರು. ಅವರಿಗೆ ಏನೂ ಕೇಳಲಿಲ್ಲ. ವರ್ಗೀಸ್ಗೆ ಭ್ರಾಂತಿ ಎಂದು ಅವರು ಖಚಿತಪಡಿಸಿದರು. ಆನಂದ್ ವರ್ಗೀಸ್ನ ಮನೆಯ ವೈಫೈ ನೆಟ್ವರ್ಕ್ನು ಹ್ಯಾಕ್ ಮಾಡಿ ಎಲ್ಲವನ್ನೂ ನಿಯಂತ್ರಿಸಿದ್ದ. ಸ್ಪೆಷಲ್ ಫೋರ್ಸ್ನ ತರಬೇತಿಯು ಅವನನ್ನು ದೈಹಿಕವಾಗಿ ಮಾತ್ರವಲ್ಲ, ತಾಂತ್ರಿಕವಾಗಿಯೂ ಒಬ್ಬ ವಿದಗ್ಧನನ್ನಾಗಿ ಮಾಡಿತ್ತು. ಮರುದಿನ ಬೆಳಿಗ್ಗೆ ವರ್ಗೀಸ್ನ ಇಮೇಲ್ಗೆ ಒಂದು ವಿಡಿಯೋ ಬಂತು. ಅವನ ಬಂಗಲೆಯ ಒಂದೊಂದು ಮೂಲೆಯನ್ನು ಚಿತ್ರೀಕರಿಸಿದ ವಿಡಿಯೋ. ಬೆಡ್ರೂಮ್, ದಿಯಾಳ ಓದು ಕೊಠಡಿ, ಅಡಿಗೆ, ಎಲ್ಲವೂ. ವಿಡಿಯೋದ ಕೊನೆಯಲ್ಲಿ ಕ್ಯಾಮರಾ ಆನಂದನ ಮುಖದತ್ತ ತಿರುಗಿತು. ಅವನು ಏನೂ ಮಾತನಾಡಲಿಲ್ಲ. ಆ ತಣ್ಣನೆಯ ನೋಟವೇ ವರ್ಗೀಸ್ನ ಕೊನೆಯ ಧೈರ್ಯವನ್ನು ಕಸಿದುಕೊಂಡಿತು. ತನ್ನ ಕೋಟೆ ಸುರಕ್ಷಿತವಲ್ಲವೆಂದು ಅವನು ತಿಳಿದುಕೊಂಡ.
ಈ ನಗರವನ್ನು ಬಿಟ್ಟು ಓಡಿ ಹೋಗಲು ಅವನು ನಿರ್ಧರಿಸಿದ. ವರ್ಗೀಸ್ ತನ್ನ ಕಚೇರಿಯಲ್ಲಿ ರಹಸ್ಯವಾಗಿ ಪ್ರಯಾಣಕ್ಕೆ ಸಿದ್ಧತೆ ನಡೆಸುತ್ತಿದ್ದಾಗ ನಿವೃತ್ತ ಕಾನ್ಸ್ಟೇಬಲ್ ಚಂದ್ರನ್ ಅಲ್ಲಿಗೆ ಒಡ್ಡಾಡಿ ಬಂದ. ಮಿಸ್ಟರ್ ವರ್ಗೀಸ್, ನಾನು ಮಾತನಾಡಬೇಕು. ವರ್ಗೀಸ್ ಅನಿರೀಕ್ಷಿತವಾಗಿ ಬಂದ ಆ ಅತಿಥಿಯನ್ನು ಸಂಶಯದಿಂದ ನೋಡಿದ. ನಿಮ್ಮನ್ನು ನನಗೆ ಗೊತ್ತಿಲ್ಲ. 15 ವರ್ಷಗಳ ಹಿಂದೆ ನೀವು ನನ್ನನ್ನು ತಿಳಿದಿದ್ದಿರಿ. ಒಂದು ಕುಟುಂಬ ನಿಮ್ಮ ಕಣ್ಣೆದುರಿಗೆ ಸುಟ್ಟು ಬೂದಿಯಾದಾಗ ಅಲ್ಲಿದ್ದ ಒಬ್ಬ ಪೊಲೀಸ್ನಾಗಿದ್ದೆ ನಾನು. ಆ ಮಾತುಗಳನ್ನು ಕೇಳಿದ ಕೂಡಲೇ ವರ್ಗೀಸ್ ಗಾಬರಿಯಾದ. ನಿಮಗೆ ಏನು ಬೇಕು? ನಾನು ಒಂದು ಎಚ್ಚರಿಕೆ ಕೊಡಲು ಬಂದಿದ್ದೇನೆ. ಆನಂದ್ ಮರಳಿ ಬಂದಿದ್ದಾನೆ. ಮುರುಗನ್ನನ್ನು ಕೊಂದವನು ಅವನೇ. ಮುಂದಿನದು ನೀವು. ವರ್ಗೀಸ್ ಬೆವರಿನಿಂದ ಒದ್ದಾಡಿದ. ನನಗೇನೂ ಗೊತ್ತಿಲ್ಲ. ಅದು ಆತ್ಮಹತ್ಯೆಯಾಗಿತ್ತು. ಅದು ಕೊಲೆಯಾಗಿತ್ತು ವರ್ಗೀಸ್. ನೀವು ಮಾಡಿದ ಕೊಲೆ. ಅದರ ದಾಖಲೆಗಳು ನನ್ನ ಕೈಯಲ್ಲಿವೆ. ಚಂದ್ರನ್ ತನ್ನ ಕೈಯಲ್ಲಿದ್ದ ಹಳೆಯ ಫೈಲ್ನು ತೋರಿಸಿದ. ಆ ಕ್ಷಣದಲ್ಲಿ ಎಸಿಪಿ ಜಕರಿಯಾನು ತನ್ನ ತಂಡದೊಂದಿಗೆ ಅಲ್ಲಿಗೆ ಒಡ್ಡಾಡಿ ಬಂದ. ಚಂದ್ರನ್ನನ್ನು ಅಲ್ಲಿ ಕಂಡಾಗ ಅವನಿಗೂ ಸಂಶಯವಾಯಿತು. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಮಿಸ್ಟರ್ ಚಂದ್ರನ್? ಜಕರಿಯಾ ಕೇಳಿದ. ಅವರು ಮಾತನಾಡುತ್ತಿರುವಾಗ ಯಾರೂ ನಿರೀಕ್ಷಿಸದ ಒಂದು ಘಟನೆ ಸಂಭವಿಸಿತು. ಕಚೇರಿಯ ದೊಡ್ಡ ಗಾಜಿನ ಕಿಟಕಿಯನ್ನು ಒಡೆದು ಕಪ್ಪು ಉಡುಗೆ ಧರಿಸಿದ ಒಂದು ರೂಪ ಒಳಗೆ ಒಡ್ಡಾಡಿತು. ಆನಂದ್. ಅವನ ಕೈಯಲ್ಲಿ ಒಂದು ಬಂದೂಕಿತ್ತು. ಅದು ವರ್ಗೀಸ್ನ ಎದೆಗೆ ನೇರವಾಗಿ ಗುರಿಯಿಟ್ಟಿತ್ತು. ಪೊಲೀಸರು ಗಾಬರಿಯಾಗಿ ತಿರುಗಿ ತಮ್ಮ ಬಂದೂಕುಗಳನ್ನು ಅವನ ಕಡೆಗೆ ತಿರುಗಿಸಿದರು. ಆನಂದ್, ಶರಣಾಗು! ಜಕರಿಯಾ ಗರ್ಜಿಸಿದ. ಆನಂದ್ ನಕ್ಕ. ಆ ನಗುವಿನಲ್ಲಿ ನೋವು, ತಿರಸ್ಕಾರವು ತುಂಬಿತ್ತು. ಆಟ ಇದೀಗ ಶುರುವಾಗಿದೆ ಕಮಿಷನರ್. ನನ್ನ ನ್ಯಾಯ. ಅದನ್ನು ನಾನೇ ತೀರ್ಮಾನಿಸುತ್ತೇನೆ. ಅವನು ವರ್ಗೀಸ್ನ ಕತ್ತಿಗೆ ಕುತ್ತಿಕೊಂಡು ಒಂದು ಗುರಾಣಿಯಂತೆ ಇರಿಸಿಕೊಂಡ. ಯಾರೂ ಕದಲಬೇಡಿ, ಇಲ್ಲವಾದರೆ ಇವನು ಸಾಯುತ್ತಾನೆ. ಕಚೇರಿಯೊಳಗೆ ಸಮಯ ಸ್ತಬ್ಧವಾಯಿತು. ಸ್ಫೋಟಕ್ಕೆ ಮುಂಚಿನ ಮೌನ. ಬೇಟೆಗಾರ, ಬೇಟೆ ಮತ್ತು ಕಾನೂನು ರಕ್ಷಕರು ಒಂದೇ ಕೊಠಡಿಯಲ್ಲಿ ಮುಖಾಮುಖಿಯಾಗಿ ನಿಂತಿದ್ದರು. ವರ್ಗೀಸ್ನ ಕತ್ತಿಗೆ ಒತ್ತಿಕೊಂಡಿರುವ ಆನಂದನ ಕೈಗಳು ಉಕ್ಕಿನಂತೆ ಬಿಗಿಯಾಗಿದ್ದವು. ಬಂದೂಕಿನ ತಣ್ಣನೆಯ ತುದಿ ಎದೆಗೆ ತಾಗಿದಾಗ ವರ್ಗೀಸ್ನ ಹೃದಯ ಒಡ್ಡಾಡದಿರಲಿಲ್ಲ. ಕಚೇರಿಯೊಳಗಿನ ಏರ್ ಕಂಡೀಷನರ್ನ ಕೀರಲಾದ ಮೂರ್ನ ಶಬ್ದ ಕೂಡ ಒಂದು ದೊಡ್ಡ ಶಬ್ದವಾಗಿ ಕೇಳಿಸಿತು. ಆನಂದ್, ಬಂದೂಕನ್ನು ಕೆಳಗಿಡು, ನಾವು ಮಾತನಾಡಬಹುದು. ಜಕರಿಯಾನ ಧ್ವನಿ ಶಾಂತವಾಗಿದ್ದರೂ ಅದರಲ್ಲಿ ಗಂಭೀರತೆ ಸ್ಪಷ್ಟವಾಗಿತ್ತು. ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡ. ನಿನಗೆ ನ್ಯಾಯ ಬೇಕಾದರೆ ನಾವು ಸಹಾಯ ಮಾಡಬಹುದು. ಆನಂದ್ ತಿರಸ್ಕಾರದಿಂದ ನಕ್ಕ. ನ್ಯಾಯ? 15 ವರ್ಷಗಳ ಹಿಂದೆ ನಿಮ್ಮ ನ್ಯಾಯ ಎಲ್ಲಿತ್ತು? ನನ್ನ ತಂದೆ ತಾಯಿ ಸುಟ್ಟು ಸಾಯುವಾಗ ಕಾನೂನು ಕಣ್ಣುಮುಚ್ಚಿತ್ತು. ಇನ್ನು ನಿಮ್ಮ ಸಹಾಯ ನನಗೆ ಬೇಕಿಲ್ಲ. ಅವನ ಕಣ್ಣುಗಳು ವರ್ಗೀಸ್ನ ಮುಖದ ಮೇಲೆ ಚುಕ್ಕಿಯಾದವು. ಹೇಳು, ನನ್ನ ಕುಟುಂಬವನ್ನು ಯಾಕೆ ಮೋಸಗೊಳಿಸಿದೆ? ಆ ಖಾಲಿ ಕಾಗದದಲ್ಲಿ ಸಹಿ ಮಾಡಿಸಿ ನೀವು ಎಷ್ಟು ರೂಪಾಯಿಗಳನ್ನು ಬರೆದುಕೊಂಡಿರಿ? ಹೇಳು. ವರ್ಗೀಸ್ನ ನಾಲಿಗೆ ಕಿತ್ತುಕೊಂಡಿತು. ಭಯವು ಅವನ ಮಾತುಗಳನ್ನು ಮರಗಟ್ಟಿಸಿತ್ತು. ಬೇಡ ಮಗು. ನಿವೃತ್ತ ಕಾನ್ಸ್ಟೇಬಲ್ ಚಂದ್ರನ್ ಮುಂದೆ ಬಂದ. ಅವರಂತೆ ನೀನು ಒಂದು ಮೃಗವಾಗಬೇಡ. ನಿನ್ನ ತಂದೆ ತಾಯಿ ಇದನ್ನು ಬಯಸುವುದಿಲ್ಲ. ಚಂದ್ರನ್ನ ಮಾತುಗಳು ಒಂದು ಕ್ಷಣ ಆನಂದನ ಒಳಗೆ ಒಂದು ಚಲನೆಯನ್ನು ಉಂಟುಮಾಡಿದವು. ಆದರೆ ವರ್ಗೀಸ್ನ ಭಯಭರಿತ ಮುಖವನ್ನು ಕಂಡಾಗ ಅವನ ಪ್ರತೀಕಾರದ ಬೆಂಕಿಯು ಜ್ವಾಲೆಯಾಯಿತು. ಇವನ ಭಯ, ಇದನ್ನೇ ನಾನು ಕಾಣಲು ಬಯಸಿದ್ದೆ, ಆನಂದ್ ಗರ್ಜಿಸಿದ. ಇವನ ಒಂದೊಂದು ಉಸಿರಿನಲ್ಲೂ ನನ್ನ ತಂದೆಯ ಕಿರಿಚಾಟವನ್ನು ಕೇಳುತ್ತೇನೆ. ಹಠಾತ್ತನೆ, ಯಾರೂ ನಿರೀಕ್ಷಿಸದ ಒಂದು ಕ್ಷಣದಲ್ಲಿ ಆನಂದ್ ತನ್ನ ಇನ್ನೊಂದು ಕೈಯಲ್ಲಿದ್ದ ಒಂದು ಸಣ್ಣ ಉಪಕರಣವನ್ನು ನೆಲಕ್ಕೆ ಎಸೆದ. ಕಣ್ಣಿಮಿಟ್ಟ ಕೂಡಲೇ ಕೊಠಡಿಯೆಲ್ಲ ದಟ್ಟವಾದ ಹೊಗೆಯಿಂದ ತುಂಬಿತು. ಕೆಮ್ಮುವ ಶಬ್ದವೂ ಗದ್ದಲವೂ ಏರಿತು. ಪೊಲೀಸರಿಗೆ ದೃಷ್ಟಿ ಕಾಣಲಿಲ್ಲ. ಅವನನ್ನು ಸುತ್ತಿಕೊಳ್ಳಿ, ಜಕರಿಯಾ ಗರ್ಜಿಸಿದ. ಆದರೆ ಆನಂದ್ ಒಂದು ನೆರಳಿನಂತೆಯಾಗಿದ್ದ. ಹೊಗೆಯ ತೆರೆಯ ಲಾಭವನ್ನು ಬಳಸಿಕೊಂಡು ಅವನು ವರ್ಗೀಸ್ನನ್ನು ಒಡ್ಡಾಡಿಕೊಂಡು ಹೊರಗೆ ಕುದಿಯಿತು. ಕಚೇರಿಯ ಒಡ್ಡಾಡಿಕೆಯ ಮೂಲಕ ಅವನನ್ನು ಎಳೆದುಕೊಂಡು ತುರ್ತು ನಿರ್ಗಮನದ ಮೂಲಕ ಹೊರಗೆ ಸೇರಿದ. ಕೆಳಗೆ ಸರ್ವೀಸ್ ರಸ್ತೆಯಲ್ಲಿ ಅವನು ಮೊದಲೇ ಸಿದ್ಧವಾಗಿಟ್ಟಿದ್ದ ಒಂದು ಹಳೆಯ ಕಾರು ಇತ್ತು. ಹೊಗೆಯಾಡಿದಾಗ ಜಕರಿಯಾನು ತಂಡವು ಹೊರಗೆ ಬಂದಾಗ ಆ ಕಾರು ದೃಷ್ಟಿಯಿಂದ ಮರೆಯಾಗಿತ್ತು. ಜಕರಿಯಾ ಕೋಪದಿಂದ ಗೋಡೆಗೆ ಗುದ್ದಿದ. ಡ್ಯಾಮ್ ಇಟ್, ನಗರವನ್ನೆಲ್ಲ ಬಂದ್ ಮಾಡಿ.
ನನಗವನು ಜೀವಂತವಾಗಿ ಬೇಕು. ಅವನು ನೆಲದಲ್ಲಿ ಬಿದ್ದಿದ್ದ ಆನಂದೆಸದ ಉಪಕರಣವನ್ನು ಎತ್ತಿಕೊಂಡ. ಅದು ಸಾಮಾನ್ಯ ಸ್ಮೋಕ್ ಗ್ರೆನೇಡ್ ಆಗಿರಲಿಲ್ಲ, ಸೇನೆ ಬಳಸುವಂತಹದ್ದಾಗಿತ್ತು. ಜಕರಿಯಾನಿಗೆ ಖಾತರಿಯಾಯಿತು, ತಾನು ಎದುರಿಸುತ್ತಿರುವವನು ಸಾಮಾನ್ಯ ಕಾನೂನು ಒಡ್ಡಾಡಿಕೆಯವನಲ್ಲ, ಯುದ್ಧ ತಂತ್ರಗಳನ್ನು ತಿಳಿದಿರುವ ಕಮಾಂಡೋ. ಆನಂದ್ ಆ ಕಾರನ್ನು ಓಡಿಸಿದ್ದು ನೇರವಾಗಿ ತನ್ನ ಹಳೆಯ ಮನೆಯ ಶಿಥಿಲಗಳ ಕಡೆಗೆ. ಸುಟ್ಟು ಕರಿಯಾದ ಗೋಡೆಗಳು, ಹುಲ್ಲು ಬೆಳೆಯತೊಡಗಿದ ನೆಲ. 15 ವರ್ಷಗಳ ಹಿಂದೆ ತನ್ನ ಲೋಕವೇ ಕೊನೆಗೊಂಡ ಸ್ಥಳ. ಅವನು ವರ್ಗೀಸ್ನನ್ನು ಕಾರಿನಿಂದ ಎಳೆದಿಳಿಸಿ ಆ ಕರಿಪಿಡಿಯಾದ ನೆಲಕ್ಕೆ ತಳ್ಳಿದ. ಇದೆಲ್ಲಿ? ವರ್ಗೀಸ್ ನಡುಗುತ್ತ ಕೇಳಿದ. ನೀವು ಒಂದು ಕುಟುಂಬದ ಚಿತೆಯನ್ನು ಒಡ್ಡಾಡಿದ ಸ್ಥಳ. ನನ್ನ ಮನೆ. ಆನಂದನ ಧ್ವನಿ ಕಂಪಿತವಾಯಿತು. ಅವನು ತನ್ನ ಚೀಲದಿಂದ ತಂದೆಯ ಡೈರಿಯನ್ನು ತೆಗೆದ. ಅದನ್ನು ವರ್ಗೀಸ್ನ ಮುಖಕ್ಕೆ ಎಸೆದ. ಓದು. ಇದರ ಒಂದೊಂದು ಪದವನ್ನು ಜೋರಾಗಿ ಓದು. ವರ್ಗೀಸ್ ಆ ಡೈರಿಯನ್ನು ತೆಗೆದುಕೊಂಡ. ನಡುಗುವ ಕೈಗಳಿಂದ, ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಅವನು ಓದಲು ತೊಡಗಿದ. ಸಾಲ ತೆಗೆದ ದಿನದ ಸಂತೋಷ, ಕಂತು ತೀರಿಸಲಾಗದಿದ್ದಾಗಿನ ಕಷ್ಟ, ಬ್ಯಾಂಕಿನ ಬೆದರಿಕೆ, ಕೊನೆಯ ಆಸೆಯು, ಕಮರಿದ ದಿನದ ನಿರಾಸೆ. ಒಂದೊಂದು ಸಾಲು ವರ್ಗೀಸ್ನ ಎದೆಗೆ ಒಂದೊಂದು ತಗಡಿನಂತೆ ಚುಚ್ಚಿಕೊಂಡಿತು. ಬಸ್ ನಿಲ್ಲಿಸು, ಅವನು ಒಡ್ಡಾಡಿಕೊಂಡು ಕರೆಯಿತು. ನಾನೇ ತಪ್ಪಿತಸ್ಥ. ಆದರೆ ನಾನೊಬ್ಬನೇ ಇರಲಿಲ್ಲ. ನಮಗೆ ಇದನ್ನೆಲ್ಲ ಮಾಡಿಸಿದವನು ರೀಜನಲ್ ಹೆಡ್ ರಾಜೇಂದ್ರ ಮೇನನ್. ಬಡವರ ಸಾಲದ ಫೈಲ್ಗಳಲ್ಲಿ ಕೃತಕತೆ ಮಾಡಿ ಹಣ ದೋಚುವ ಒಂದು ದೊಡ್ಡ ರಾಕೆಟ್ ನಮಗಿತ್ತು. ಅದರ ತಲೆವನು ಮೇನನ್. ವರ್ಗೀಸ್ ಎಲ್ಲವನ್ನೂ ಒಪ್ಪಿಕೊಂಡ, ಒಂದೊಂದು ಮೋಸದ ಕತೆಗಳನ್ನು. ಆನಂದ್ ತನ್ನ ಫೋನ್ನಲ್ಲಿ ಎಲ್ಲವನ್ನೂ ರಹಸ್ಯವಾಗಿ ರೆಕಾರ್ಡ್ ಮಾಡುತ್ತಿದ್ದ. ಸತ್ಯ ಬಯಲಾದ ಕ್ಷಣ ಆನಂದ್ ತನ್ನ ಕೈಯಲ್ಲಿದ್ದ ಬಂದೂಕನ್ನು ವರ್ಗೀಸ್ನ ನೆತ್ತಿಗೆ ಒತ್ತಿಕೊಂಡ. ನಿನಗೆ ಕ್ಷಮೆಯಿಲ್ಲ. ಆ ಕ್ಷಣದಲ್ಲಿ ದೂರದಲ್ಲಿ ಪೊಲೀಸ್ ಜೀಪ್ಗಳ ಸೈರನ್ ಶಬ್ದ ಕೇಳಿಸಿತು. ಚಂದ್ರನ್ನ ಊಹೆ ಸರಿಯಾಗಿತ್ತು. ಆನಂದ್ ವರ್ಗೀಸ್ನನ್ನು ಇಲ್ಲಿಗೆ ಕರೆತಂದಾನೆಂದು ಅವನು ಜಕರಿಯಾಗೆ ತಿಳಿಸಿದ್ದ. ಪೊಲೀಸರು ಆ ಪ್ರದೇಶವನ್ನು ಸುತ್ತಿಕೊಂಡರು. ಆನಂದನ ಮುಂದೆ 2 ದಾರಿಗಳಿದ್ದವು. ವರ್ಗೀಸ್ನನ್ನು ಕೊಂದು ಪೊಲೀಸರಿಗೆ ಶರಣಾಗುವುದು, ಅಥವಾ ಈ ದೊಡ್ಡ ಮೀನನ್ನು ಕಾನೂನಿಗೆ ಬಿಡಿಕೊಟ್ಟು ಇದರ ತಲೆವನಾದ ರಾಜೇಂದ್ರ ಮೇನನ್ನನ್ನು ಹುಡುಕಿಕೊಂಡು ಹೋಗುವುದು. ಒಂದು ಕ್ಷಣ ಅವನು ಕಣ್ಣು ಮುಚ್ಚಿದ. ಅವನ ಮನಸ್ಸಿನಲ್ಲಿ ತಾಯಿಯ ಮುಖ ತೇಲಿತು. ಕೋಪ ಯಾವುದಕ್ಕೂ ಪರಿಹಾರವಲ್ಲ ಮಗ. ಅವನು ಒಂದು ನಿರ್ಧಾರ ಕೈಗೊಂಡ. ಅವನು ಬಂದೂಕಿನ ತುದಿಯಿಂದ ವರ್ಗೀಸ್ನ ತಲೆಗೆ ಗಟ್ಟಿಯಾಗಿ ಬಾರಿಸಿದ. ಅವನು ಪ್ರಜ್ಞೆಯಿಲ್ಲದೆ ನೆಲಕ್ಕೆ ಕುಸಿದ. ಆನಂದ್ ತಂದೆಯ ಡೈರಿಯನ್ನು ಕುಪ್ಪಸದ ರೆಕಾರ್ಡ್ ಮಾಡಿದ ಫೋನ್ನು ವರ್ಗೀಸ್ನ ಎದೆಯ ಮೇಲೆ ಇರಿಸಿದ. ಅವನು ಕತ್ತಲಿನಲ್ಲಿ ಮರೆಯಾಗುವ ಮುಂಚೆ ಕೊನೆಯದಾಗಿ ಒಮ್ಮೆ ತಿರುಗಿ ನೋಡಿದ. ಪೊಲೀಸರು ಬಂದಾಗ ಕಂಡದ್ದು ಪ್ರಜ್ಞೆಯಿಲ್ಲದೆ ಬಿದ್ದಿರುವ ವರ್ಗೀಸ್ನನ್ನು, ಅವನ ಎದೆಯ ಮೇಲಿರುವ ಸಾಕ್ಷ್ಯಗಳನ್ನು. ಜಕರಿಯಾ ಆ ಫೋನ್ನು ಕೈಗೆ ತೆಗೆದುಕೊಂಡ. ಅದರಲ್ಲಿ ಆನಂದನ ಧ್ವನಿಯಲ್ಲಿ ಒಂದು ಸಂದೇಶವಿತ್ತು. ಒಂದು ಮೀನು ಬಲೆಗೆ ಬಿದ್ದಿದೆ ಕಮಿಷನರ್, ಆದರೆ ಸೊರಬು ಇನ್ನೂ ಸಮುದ್ರದಲ್ಲಿದೆ. ಈ ಆಟ ಇಲ್ಲಿ ಕೊನೆಗೊಂಡಿಲ್ಲ. ಜಕರಿಯಾ ಆಕಾಶದ ಕಡೆಗೆ ನೋಡಿದ. ಆನಂದ್ ಎಂಬ ಪ್ರತೀಕಾರದ ಗಾಳಿಕೊಂಡಿಯು ಮುಂದಿನ ಗುರಿಯನ್ನು ಹುಡುಕಿಕೊಂಡು ಪಯಣ ಶುರು ಮಾಡಿತ್ತು. ಪೊಲೀಸರ ಕಣ್ಣು ತಲುಪದ ದೂರಕ್ಕೆ. ವರ್ಗೀಸ್ನ ಬಂಧನವು, ಅವನ ಕುಪ್ಪಸವು ಕೇರಳವನ್ನು ಆಘಾತಕ್ಕೀಡು ಮಾಡಿತು. ಮರುದಿನದ ಪತ್ರಿಕೆಗಳೆಲ್ಲವೂ ಆ ಶೀರ್ಷಿಕೆಯಿಂದ ಕೂಡಿದ್ದವು. ಸುರಕ್ಷಾ ಬ್ಯಾಂಕ್ ಮೋಸ, ಮಾಜಿ ಮ್ಯಾನೇಜರ್ ಬಂಧನ, ಹಿಂದೆ ದೊಡ್ಡ ಸೊರಬುಗಳಿವೆ ಎಂದು ಹೇಳಿಕೆ. ವರ್ಗೀಸ್ನನ್ನು ಜೀವಂತವಾಗಿ ಪೊಲೀಸರಿಗೆ ಕೈಮಾರಿದ ಅಜ್ಞಾತ ಪ್ರತೀಕಾರಕನನ್ನು ಮಾಧ್ಯಮಗಳು ಅಗ್ನಿ ಎಂದು ಕರೆದವು. ಕೆಲವರು ಅವನನ್ನು ಅಪಾಯಕಾರಿ ಕಾನೂನು ಒಡ್ಡಾಡಿಕೆಯವನೆಂದು ಚಿತ್ರಿಸಿದರೆ, ಸಾಮಾನ್ಯ ಜನರ ನಡುವೆ ಅವನು ಒಬ್ಬ ನಾಯಕನಾಗಿ ಮಾರ್ಪಟ್ಟ. ಸಾಮಾಜಿಕ ಜಾಲತಾಣಗಳಲ್ಲಿ #Justice for Anandan, #Agni the Avenger ಎಂಬ ಹ್ಯಾಶ್ಟ್ಯಾಗ್ಗಳು ತರಂಗವಾದವು. ಬ್ಯಾಂಕಿಂಗ್ ಮೋಸಕ್ಕೆ ಬಲಿಯಾದ ಹಲವರು ತಮ್ಮ ಕತೆಗಳೊಂದಿಗೆ ಮುಂದೆ ಬಂದರು. ಅದು ಒಂದು ಸಾಮಾಜಿಕ ಚಳವಳಿಯ ಆರಂಭವಾಯಿತು. ಎಸಿಪಿ ಜಕರಿಯಾನ ಮೇಲೆ ಒತ್ತಡ ಹೆಚ್ಚಾಯಿತು. ವರ್ಗೀಸ್ನ ಹೇಳಿಕೆಯ ಆಧಾರದಲ್ಲಿ ರಾಜೇಂದ್ರ ಮೇನನ್ನ ವಿರುದ್ಧ ತನಿಖೆ ಆರಂಭಿಸಲು ಮೇಲಿನಿಂದ ಅನುಮತಿ ಲಭಿಸಿತು. ಆದರೆ ಅದು ಕೇವಲ ಪ್ರಹಸನವೆಂದು ಜಕರಿಯಾಗೆ ತಿಳಿದಿತ್ತು. ಮೇನನ್ನಂತಹ ದೊಡ್ಡವನನ್ನು ಮುಟ್ಟಲು ಕಾನೂನಿನ ಕೈಗಳಿಗೆ ಉದ್ದ ಕಡಿಮೆಯಿತ್ತು. ಕೊಚ್ಚಿಯ ಅತ್ಯಂತ ದುಬಾರಿ ಕಟ್ಟಡದ ಮೇಲಿನ ಪೆಂಟ್ ಹೌಸ್ನಲ್ಲಿ ಕುಳಿತು ರಾಜೇಂದ್ರ ಮೇನನ್ ಸುದ್ದಿಗಳನ್ನು ನೋಡುತ್ತಿದ್ದ. ಅವನ ಮುಖದಲ್ಲಿ ಭಯದ ಒಂದು ಕಣವೂ ಇರಲಿಲ್ಲ. ಬದಲಿಗೆ ತನ್ನ ಸಾಮ್ರಾಜ್ಯಕ್ಕೆ ಒಂದು ಕೀಟವು ಒಡ್ಡಾಡಿಕೊಂಡಿರುವ ಕೋಪವಿತ್ತು.
ಅವನು ತನ್ನ ಫೋನ್ ತೆಗೆದು ಒಂದು ಸಂಖ್ಯೆಗೆ ಕರೆ ಮಾಡಿದ. ಇನ್ನೊಂದು ತುದಿಯಲ್ಲಿ ರಾಜ್ಯದ ಒಬ್ಬ ಪ್ರಮುಖ ರಾಜಕೀಯ ನಾಯಕನಿತ್ತ. ಮೇನನ್, ಈ ಸುದ್ದಿಯನ್ನು ನೋಡುತ್ತಿದ್ದೆ. ಇದೇನು? ಒಂದು ಸಣ್ಣ ಸಮಸ್ಯೆ ಸಖಾವೆ. ಒಂದು ಹಳೆಯ ಹಾವು ತಲೆ ಎತ್ತಿದೆ. ಅಷ್ಟೇ. ಮೇನನ್ನ ಧ್ವನಿ ತಣ್ಣಗಿತ್ತು. ವರ್ಗೀಸ್ ಎಂಬ ಒಬ್ಬ ಮೂರ್ಖ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ. ಆದರೆ ಅವನು ಹೆಚ್ಚು ಮಾತನಾಡುವುದಿಲ್ಲ. ಅದಕ್ಕಿಂತ ಮೊದಲು ನಾವು ಇನ್ನೊಬ್ಬನನ್ನು ಕಂಡುಹಿಡಿಯಬೇಕು. ಅಗ್ನಿ ಎಂದು ಮಾಧ್ಯಮಗಳು ಕರೆಯುವ ಒಬ್ಬನನ್ನು. ಪ್ಲಾನ್ ಏನು? ಅವನನ್ನು ಜೀವಂತವಾಗಿಯೋ ಸತ್ತವನಾಗಿಯೋ ನನಗೆ ಬೇಕು. ಕಾನೂನು ತನ್ನ ದಾರಿಯಲ್ಲಿ ಹೋಗಲಿ. ನಾವು ನಮ್ಮ ದಾರಿಯನ್ನು ನೋಡೋಣ. ಮೇನನ್ ಫೋನ್ ಕಟ್ ಮಾಡಿದ. ಅವನು ಬಾಲ್ಕನಿಯ ಕಡೆಗೆ ನಡೆದ. ಕೆಳಗೆ ನಗರವು ಒಂದು ಆಟಿಕೆಯಂತೆ ಹೊಳೆಯುತ್ತಿತ್ತು. ಆನಂದ್, ನಿನ್ನ ತಂದೆ ತಾಯಿಯಂತೆ ನೀನು ಕೇವಲ ಒಂದು ಕಡ್ಡಿಯಾಗಿದ್ದೀಯಾ? ಊದಿದರೆ ಆರಿ ಹೋಗುವ. ಅವನು ದುಬಾರಿ ಮದ್ಯದ ಗಾಜನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಮುಗಿಸಿದ. ಜಕರಿಯಾನ ಕಚೇರಿಯಲ್ಲಿ ನಿವೃತ್ತ ಕಾನ್ಸ್ಟೇಬಲ್ ಚಂದ್ರನ್ ಕುಳಿತಿದ್ದ. ಸಾರ್, ಮೇನನ್ನ ವಿರುದ್ಧ ಸಾಕ್ಷ್ಯವಿದೆ. ಇನ್ನೇಕೆ ತಡ ಮಾಡಬೇಕು? ಚಂದ್ರನ್ ಕೇಳಿದ. ಸಾಕ್ಷ್ಯ ಮಾತ್ರ ಸಾಲದು ಚಂದ್ರನ್, ಜಕರಿಯಾ ಹೇಳಿದ. ಅವನ ಬೇರುಗಳು ನಾವು ಯೋಚಿಸುವುದಕ್ಕಿಂತ ಆಳವಾಗಿವೆ. ಅವನನ್ನು ಬಂಧಿಸಿದರೆ ನಾಳೆಯೇ ಜಾಮೀನಿನ ಮೇಲೆ ಹೊರಗೆ ಬರುತ್ತಾನೆ. ಸಾಕ್ಷಿಗಳು ಕೂರ್ಮಾರುತ್ತಾರೆ. ಸಾಕ್ಷ್ಯಗಳು ಕಾಣೆಯಾಗುತ್ತವೆ. ಈ ಕೇಸ್ ನಾವು ಸೋಲುತ್ತೇವೆ. ಹಾಗಾದರೆ ಆನಂದ್ ಮಾಡುವುದೇ ಸರಿಯೇ? ಜಕರಿಯಾ ಚಂದ್ರನನ್ನು ತೀಕ್ಷ್ಣವಾಗಿ ನೋಡಿದ. ಇಲ್ಲ, ಯಾವ ಕೊಲೆಯೂ ಸರಿಯಲ್ಲ. ಆದರೆ ಈ ವ್ಯವಸ್ಥೆ ಅವನಂತವರನ್ನು ಸೃಷ್ಟಿಸುತ್ತಿದೆ. ನಾವು ಮೇನನ್ನನ್ನು ಬೀಗ ಹಾಕಬೇಕು. ಆದರೆ ಕಾನೂನಿನ ದಾರಿಯ ಮೂಲಕವೇ. ಅದಕ್ಕೆ ಯಾರೂ ನಿರೀಕ್ಷಿಸದ ಒಂದು ಸಾಕ್ಷ್ಯ ಬೇಕು. ಅವನ ಸಾಮ್ರಾಜ್ಯದ ಬುನಾದಿಯನ್ನೇ ಕದಲಿಸುವ ಒಂದು. ಅವರ ನಡುವೆ ಒಂದು ಮೌನದ ಒಡಂಬಡಿಕೆ ರೂಪುಗೊಂಡಿತು. ಇಬ್ಬರೂ ಒಂದೇ ಗುರಿಯ ಹಿಂದೆ ಇದ್ದರು, ಆದರೆ ದಾರಿಗಳು ಬೇರೆಯಾಗಿದ್ದವು. ಆನಂದ್ ತಲುಪುವ ಮೊದಲು ಅವರು ಮೇನನ್ನ ಮುಂದೆ ತಲುಪಬೇಕಿತ್ತು. ಇಲ್ಲವಾದರೆ ಈ ನಗರದಲ್ಲಿ ಇನ್ನೂ ರಕ್ತ ಸುರಿಯುತ್ತದೆ. ಆನಂದ್ ಒಂದು ಹೊಸ ಒಡ್ಡಾಡಿಕೆಯ ಸ್ಥಳದಲ್ಲಿದ್ದ. ನಗರದ ಒಂದು ಕೊಳಗೇರಿಯಲ್ಲಿ ತೊರೆಯಲ್ಪಟ್ಟ ಒಂದು ಗೋದಾಮಿನಲ್ಲಿ. ವರ್ಗೀಸ್ನನ್ನು ಕೈಮಾರಿದ್ದರಿಂದ ತಾನು ಒಂದು ಯುದ್ಧವನ್ನೂ ಗೆದ್ದಿಲ್ಲ. ಒಂದು ಯುದ್ಧವನ್ನು ಘೋಷಿಸಿದ್ದೇನೆಂದು ಅವನಿಗೆ ತಿಳಿದಿತ್ತು. ರಾಜೇಂದ್ರ ಮೇನನ್ ಸಾಮಾನ್ಯ ಶತ್ರುವಲ್ಲ. ಅವನ ಕೋಟೆಯನ್ನು ಭೇದಿಸಲು ಬಂದೂಕುಗಳು ಮಾತ್ರ ಸಾಲವಿಲ್ಲ. ಅವನು ತನ್ನ ಲ್ಯಾಪ್ಟಾಪ್ ತೆರೆದ. ದಿನಗಟ್ಟಲೆ ನಿದ್ದೆಯಿಲ್ಲದೆ ಅವನು ರಾಜೇಂದ್ರ ಮೇನನ್ನ ಬಗ್ಗೆ ಕಲಿತಿದ್ದ. ಅವನ ವ್ಯಾಪಾರ, ಶತ್ರುಗಳು, ರಹಸ್ಯಗಳು. ಆಗ ಅವನಿಗೆ ಆ ಮಾಹಿತಿ ಸಿಕ್ಕಿತು. ಮೇನನ್ನ ಆರ್ಥಿಕ ಸಾಮ್ರಾಜ್ಯದ ಬೆನ್ನೆಲುಬು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಾಗಿತ್ತು. ಆದರೆ ಅದರ ಮರೆಯಲ್ಲಿ ಅವನು ಇನ್ನೊಂದು ಕಚ್ಚಾಟ ನಡೆಸುತ್ತಿದ್ದ. ಹವಾಲಾ. ವಿದೇಶದಿಂದ ಬರುವ ಕಪ್ಪು ಹಣವನ್ನು ಬಿಳಿಯಾಗಿಸುವ ಒಂದು ದೊಡ್ಡ ಜಾಲದ ಕೇರಳದ ಪ್ರಮುಖ ಕೊಂಡಿಯಾಗಿದ್ದ ಮೇನನ್. ಅವನ ಮುಂದಿನ ಗುರಿಯು ಸ್ಪಷ್ಟವಾಯಿತು. ಮೇನನ್ನ ಹಣದ ಮೂಲವನ್ನು ಆಕ್ರಮಿಸುವುದು. ತನಿಖೆಯ ಸಂದರ್ಭದಲ್ಲಿ ಅವನಿಗೆ ಇನ್ನೊಂದು ವಿಷಯವೂ ತಿಳಿಯಿತು. ಮೇನನ್ನ ಹವಾಲಾ ವ್ಯವಹಾರಕ್ಕೆ ಚುಕ್ಕಾಣಿ ಹಿಡಿಯುವವಳು ಅವನ ಬಲಗೈಯಾದ ಒಬ್ಬ ಸ್ತ್ರೀ, ನೈನಾ, ಒಬ್ಬ ತಂತ್ರಗಾರಿಕೆಯ ಮತ್ತು ಅಪಾಯಕಾರಿಯಾದವಳು. ಆನಂದ್ ಒಂದು ಹೊಸ ಯೋಜನೆಯನ್ನು ರೂಪಿಸಿದ. ಮೇನನ್ನನ್ನು ನೇರವಾಗಿ ಆಕ್ರಮಿಸುವ ಬದಲು ಅವನ ನೆರಳಾದ ನೈನಾಳನ್ನು ಸಮೀಪಿಸುವುದು. ಆ ಕೋಟೆಯ ಕೀಲಿಯು ಅವಳ ಕೈಯಲ್ಲಿತ್ತು. ಇನ್ನು ಆಟ ದೈಹಿಕವಾಗಿರಲಿಲ್ಲ, ಬುದ್ಧಿಯಿಂದಲೇ. ಆನಂದ್ ಎಂಬ ಕಮಾಂಡೋ ಬದಲಿಗೆ ಆನಂದ್ ಎಂಬ ತಂತ್ರಗಾರನು ಜನ್ಮ ತಾಳಿದ. ಅವನು ಒಂದು ಹೊಸ ಮುಖವಾಡವನ್ನು ಧರಿಸಲು ಸಿದ್ಧನಾದ. ರಾಜೇಂದ್ರ ಮೇನನ್ನ ಲೋಕಕ್ಕೆ ಕಾಲಿಡಲು ಸಾಮರ್ಥ್ಯವಿರುವ ಒಂದು ಮುಖವಾಡ. ಆನಂದ್ ಎಂಬ ಕಮಾಂಡೋನ ಉಡುಗೆಯನ್ನು ಅವನು ತೆಗೆದಿಟ್ಟ. ಬದಲಿಗೆ ದುಬೈಯಿಂದ ಮರಳಿದ, ಕೋಟಿಗಳ ಆಸ್ತಿಯಿರುವ ವಿಕ್ರಮ್ ಸಿಂಗ್ ಎಂಬ ಒಂದು ರಹಸ್ಯಮಯ ಹೂಡಿಕೆದಾರನು ಜನ್ಮ ತಾಳಿದ. ಅವನ ಚಲನೆಗಳಿಗೂ ಮಾತುಗಳಿಗೂ ಕಾರ್ಪೊರೇಟ್ ಲೋಕದ ಗಂಭೀರತೆ ಬಂದಿತು. ದುಬಾರಿ ಸೂಟ್ಗಳು, ಬಾಡಿಗೆಗೆ ತೆಗೆದಿರುವ ಕಪ್ಪು ಮರ್ಸಿಡಿಸ್ ಬೆಂಚ್, ಕೊಚ್ಚಿಯ ಒಂದು ಪಂಚತಾರಾ ಹೋಟೆಲ್ನ ಸೂಟ್, ಇವೆಲ್ಲವೂ ವಿಕ್ರಮ್ನ ಲೋಕವನ್ನು ಪೂರ್ಣಗೊಳಿಸಿದವು. ಸ್ಪೆಷಲ್ ಫೋರ್ಸ್ನಿಂದ ಲಭಿಸಿದ ತರಬೇತಿಯು ಅವನನ್ನು ಯಾವ ಸನ್ನಿವೇಶಕ್ಕೂ ಒಗ್ಗಿಕೊಳ್ಳಲು ಕಲಿಸಿತ್ತು. ಒಂದು ಹೊಸ ವ್ಯಕ್ತಿತ್ವಕ್ಕೆ ಒಡ್ಡಾಡಿಕೊಳ್ಳುವುದು ಅವನಿಗೆ ಸುಲಭವಾಗಿತ್ತು. ಹವಾಲಾ ವ್ಯವಹಾರಿಗಳ ಲೋಕದಲ್ಲಿ ವಿಶ್ವಾಸಕ್ಕಿಂತ ದೊಡ್ಡದಾದದ್ದು ದುರಾಸೆ. ರಾಜೇಂದ್ರ ಮೇನನ್ನ ಸಾಮ್ರಾಜ್ಯಕ್ಕೆ ಕಾಲಿಡಲು ಕೀಲಿಯು ನೈನಾಳಾದರೆ ಅವಳನ್ನು ಆಕರ್ಷಿಸಲು ಆಮಿಷವೂ ಹಣವೆಂದು ಅವನಿಗೆ ತಿಳಿದಿತ್ತು.
ಅವನು ನಗರದ ಕೆಲವು ಮಧ್ಯವರ್ತಿಗಳ ಮೂಲಕ ಒಂದು ಸಂದೇಶವನ್ನು ಕಳುಹಿಸಿದ. ದುಬೈಯಿಂದ ಒಂದು ದೊಡ್ಡ ಮೊತ್ತವನ್ನು ಅನೌಪಚಾರಿಕವಾಗಿ ಭಾರತಕ್ಕೆ ತರಲು ಆಸಕ್ತನಿದ್ದೇನೆ. ವಿಶ್ವಾಸಾರ್ಹರಾದವರು ಬೇಕು. ಆ ಸಂದೇಶವು ತಲುಪಬೇಕಾದ ಕಿವಿಗಳಿಗೆ ತಲುಪುವುದೆಂದು ಅವನಿಗೆ ಖಾತರಿಯಿತ್ತು. ನೈನಾ ರಾಜೇಂದ್ರ ಮೇನನ್ನ ಸಾಮ್ರಾಜ್ಯದ ರಾಣಿಯಾಗಿದ್ದಳು. ಅವಳ ಸೌಂದರ್ಯದ ಹಿಂದೆ ಉಕ್ಕಿನಂತಹ ಕಾಠಿಣ್ಯದ ಮನಸ್ಸಿತ್ತು. ಸಂಖ್ಯೆಗಳಲ್ಲೂ ಕಪ್ಪು ಹಣದ ಸಂಕೀರ್ಣ ದಾರಿಗಳಲ್ಲೂ ಅವಳಿಗೆ ಅಸಾಮಾನ್ಯ ಕೌಶಲವಿತ್ತು. ಮೇನನ್ ಅವಳನ್ನು ವಿಶ್ವಾಸಿಸಿದ್ದ, ಏಕೆಂದರೆ ಅವಳ ಭೂತಕಾಲವು ಅವನಿಗೆ ಮಾತ್ರ ತಿಳಿದಿರುವ ಒಂದು ರಹಸ್ಯವಾಗಿತ್ತು. ಬೀದಿಗಳಿಂದ ಕಂಡುಕೊಂಡು ಬೆಳೆಸಿ ತನ್ನ ನೆರಳಾಗಿ ಮಾಡಿಕೊಂಡವಳು ನೈನಾ. ಆದ್ದರಿಂದ ಅವಳ ಕೂರ್ನು ಯಾರೂ ಪ್ರಶ್ನಿಸಲಿಲ್ಲ. ವಿಕ್ರಮ್ ಸಿಂಗ್ನ ಬಗ್ಗೆ ಸಂದೇಶವು ನೈನಾಳ ಕಿವಿಗೆ ತಲುಪಿತು. ಅವಳು ಸಂಶಯಾಸಕ್ತಳಾಗಿದ್ದಳು. ಅಗ್ನಿಯ ದಾಳಿಯ ನಂತರ ನಗರಕ್ಕೆ ಬರುವ ಒಂದೊಂದು ಹೊಸ ಕಳಿಗಾರನನ್ನು ಅವಳು ಸಂಶಯದಿಂದಲೇ ಕಂಡಿದ್ದಳು. ಅವನ ಬಗ್ಗೆ ತನಿಖೆ ಮಾಡಿ ಅವಳು ತನ್ನ ಸಹಾಯಕನಿಗೆ ಸೂಚನೆ ಕೊಟ್ಟಳು. ಅವನ ದುಬೈ ವ್ಯಾಪಾರ, ಅವನ ಹಿನ್ನೆಲೆ ಎಲ್ಲವೂ. ಒಂದು ಸಣ್ಣ ತಪ್ಪು ಕೂಡ ನಾವು ತಾಳಲಾರೆವು. ಅದೇ ಸಮಯದಲ್ಲಿ ರಾಜೇಂದ್ರ ಮೇನನ್ ಸುಮ್ಮನಿರಲಿಲ್ಲ. ಅಗ್ನಿಯನ್ನು ಕಂಡುಹಿಡಿಯಲು ಅವನು ಒಂದು ವೃತ್ತಿಪರ ತಂಡವನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದ. ಮಾಜಿ ಸೈನಿಕರು, ಕೂಲಿಪಡೆಯವರು ಒಳಗೊಂಡ ಒಂದು ತಂಡ. ಅದರ ತಲೆವನು ಕರ್ನಲ್ ರಾಣಾ ಎಂದು ಕರೆಯಲ್ಪಡುವ ಕ್ರೂರ ವ್ಯಕ್ತಿಯಾಗಿದ್ದ. ದಿವಸಗಳ ನಂತರ ನೈನಾಳಿಂದ ವಿಕ್ರಂಗೆ ಆನಂದನಿಗೆ ಒಂದು ಕರೆ ಬಂತು. ನಗರದ ಒಂದು ಉನ್ನತ ಮಟ್ಟದ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗಲು ಸೂಚನೆಯಿತ್ತು. ಆನಂದ್ ಅಲ್ಲಿಗೆ ಹೋದಾಗ ನೈನಾ ಒಂದು ಲ್ಯಾಪ್ಟಾಪ್ನಲ್ಲಿ ಗಮನವಿಟ್ಟಿದ್ದಳು. ಅವಳು ತಲೆ ಎತ್ತಿ ಅವನನ್ನು ನೋಡಿದಳು. ಆ ನೋಟವು ಒಂದು ಎಕ್ಸ್ರೇನಂತೆ ಅವನ ಒಳಗೆ ತೂರಿಕೊಂಡಿತು. ಮಿಸ್ಟರ್ ವಿಕ್ರಮ್ ಸಿಂಗ್, ಅವಳು ಕೈಕೊಡದೆ ಹೇಳಿದಳು. ನಿಮ್ಮ ಧೈರ್ಯವನ್ನು ಶ್ಲಾಘಿಸಬೇಕು. ಈ ಸಮಯದಲ್ಲಿ ಕೊಚ್ಚಿಯಲ್ಲಿ ಇಂತಹ ದೊಡ್ಡ ವ್ಯವಹಾರಕ್ಕೆ ಪ್ರಯತ್ನಿಸುವುದು ಒಂದೋ ಮೂರ್ಖತನ ಅಥವಾ ಅತಿಯಾದ ಆತ್ಮವಿಶ್ವಾಸ. ಆನಂದ ಶಾಂತವಾಗಿ ನಕ್ಕ. ವ್ಯಾಪಾರದಲ್ಲಿ ಸಮಯವಲ್ಲ, ಅವಕಾಶವೇ ಮುಖ್ಯ, ಮಿಸ್ ನೈನಾ. ಕೊಚ್ಚಿಯಲ್ಲಿ ಈಗ ಒಂದು ಖಾಲಿ ಇದೆ ಎಂದು ಕೇಳಿದೆ. ಅದನ್ನು ಬಳಸಿಕೊಳ್ಳಲು ಬಂದಿದ್ದೇನೆ. ಅವನ ಉತ್ತರವು ಅವಳನ್ನು ಆಕರ್ಷಿಸಿತು. ಅವಳು ಅವನ ಕಣ್ಣುಗಳಿಗೆ ನೇರವಾಗಿ ನೋಡಿದಳು. ನಿಮ್ಮ ಭರವಸೆ ಏನು? ನನ್ನ ಭರವಸೆ ಹಣ. ಆನಂದ್ ಒಂದು ಬ್ರೀಫ್ ಕೇಸ್ ತೆರೆದ. ಅದರಲ್ಲಿ ಅಡುಕಿಡಲಾದ ಹೊಸ ನೋಟುಗಳ ಕಟ್ಟುಗಳಿದ್ದವು. ಇದು ಕೇವಲ ಸಣ್ಣ ಆರಂಭ. 5 ಕೋಟಿ. ಇದು ಸರಿಯಾಗಿ ತಲುಪಬೇಕಾದ ಸ್ಥಳಕ್ಕೆ ತಲುಪಿದರೆ ಮುಂದಿನದು ಇದರ 10 ಪಟ್ಟು. ನೈನಾ ಒಂದು ಕ್ಷಣ ಯೋಚಿಸಿದಳು. ನಾವು ಸಣ್ಣ ಮೀನುಗಳನ್ನು ಹಿಡಿಯುವುದಿಲ್ಲ, ಮಿಸ್ಟರ್ ಸಿಂಗ್. ನನಗೂ ಸೊರಬುಗಳೇ ಆಸಕ್ತಿಯಾಗಿವೆ, ಆನಂದ್ ಹೇಳಿದ. ಈ ಹಣ ನಿಮ್ಮ ಬಾಸ್ ರಾಜೇಂದ್ರ ಮೇನನ್ಗೆ ನನ್ನ ವಿಸಿಟಿಂಗ್ ಕಾರ್ಡ್. ಮೇನನ್ನ ಹೆಸರು ಕೇಳಿದ ಕೂಡಲೇ ನೈನಾಳ ಮುಖ ಬದಲಾಯಿತು. ಇವನು ಸಾಮಾನ್ಯ ವ್ಯವಹಾರಿಯಲ್ಲವೆಂದು ಅವಳಿಗೆ ತಿಳಿಯಿತು. ನಿಮ್ಮ ಬಗ್ಗೆ ನಾವು ತನಿಖೆ ಮಾಡುತ್ತೇವೆ. ತೃಪ್ತಿಕರವಾದರೆ ನಾವು ಸಂಪರ್ಕಿಸುತ್ತೇವೆ. ಅವಳು ಎದ್ದು ನಿಂತಳು. ಮೊದಲ ಹೆಜ್ಜೆ ಯಶಸ್ವಿಯಾಯಿತೆಂದು ಆನಂದ್ ತಿಳಿದುಕೊಂಡ. ಸಂಶಯದ ಬೀಜವನ್ನು ಬಿತ್ತಿದ್ದರೂ ದುರಾಸೆಯ ನೀರಿನಿಂದ ಅದು ಮೊಳಕೆಯೊಡೆಯುವುದೆಂದು ಅವನಿಗೆ ಖಾತರಿಯಿತ್ತು. ಎಸಿಪಿ ಜಕರಿಯಾನ ತಂಡವು ಮೇನನ್ನ ಕನ್ಸ್ಟ್ರಕ್ಷನ್ ಕಂಪನಿಯ ಆರ್ಥಿಕ ದಾಖಲೆಗಳನ್ನು ಪರಿಶೀಲಿಸುತ್ತಿತ್ತು. ಆದರೆ ಎಲ್ಲವೂ ಕಾನೂನಿನಂತೆ ಸರಿಯಾಗಿತ್ತು. ಒಂದೊಂದು ವ್ಯವಹಾರವೂ ಬಿಳಿಯ ಕಾಗದದಲ್ಲಿ ಬರೆಯಲ್ಪಟ್ಟಿತ್ತು. ಅವನು ಚತುರ. ಜಕರಿಯಾ ತನ್ನ ತಂಡಕ್ಕೆ ಹೇಳಿದ, ಅವನ ಕಪ್ಪು ಹಣದ ಹರಿವನ್ನು ಈ ಕಾಗದಗಳಲ್ಲಿ ಕಂಡುಹಿಡಿಯಲಾಗದು. ಅದು ಹರಿಯುವುದು ಡಿಜಿಟಲ್ ಲೋಕದ ಮೂಲಕ. ಜಕರಿಯಾ ಒಬ್ಬ ಸೈಬರ್ ಫೋರೆನ್ಸಿಕ್ ವಿದಗ್ಧನ ಸಹಾಯವನ್ನು ಕೋರಲು ನಿರ್ಧರಿಸಿದ. ಅದೇ ಸಮಯದಲ್ಲಿ ಕರ್ನಲ್ ರಾಣನು ತನ್ನ ತಂಡವೂ ನಗ.